ಓಂ ಆನಂದಮಯೋಭ್ಯಾಸಾತ್ ಓಂ ಪೂರ್ಣಾನಂದ ಅಂತ ಆಚಾರ್ಯರ ಅಣುಭಾಷ್ಯದಲ್ಲಿ ಆನಂದಮಯೋಭ್ಯಾಸಾತ್ ಅನ್ನುವ ಸೂತ್ರದ ವ್ಯಾಖ್ಯಾನ ಅದನ್ನು ವಿವರಿಸುವಂತಹ ತತ್ವಮಂಜರಿ ಭಾಗ 30ನೆದ್ದು. ವಿಷ್ಣುರೇವ ಇತಿ ವರ್ತಮಾನೇಪಿ ತತ್ರೈವ ಅಕಾರಸ್ಯ ಪೂರ್ವಂ ಮುಖ್ಯವೃತ್ಯೈವ ನ ಲಕ್ಷಣಯ ಇತಿ ಅರ್ಥಲಾಭಾಯ ಸಂ ಪದೇನ ಅನ್ವಿತತೆಯ ವಿಷ್ಣುಪದೇನ ಅನ್ವಯ ವಿಚ್ಛೇದಾತ್ ಅಂತ ಇದು ಗದ್ಯ ಭಾಗದ ಅರ್ಥವನ್ನು ಈಗ ನೋಡಬೇಕು. ಅಣುಭಾಷ್ಯದಲ್ಲಿ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತಾಗಮೋದಿತ ಅಂತ ಪ್ರಾರಂಭಿಸಿದ್ದಾರೆ ಆಚಾರ್ಯರು 2ನೇ ಶ್ಲೋಕದಲ್ಲಿ. ಮತ್ತೆ 3ನೇ ಶ್ಲೋಕದಲ್ಲಿ ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣಸ್ವತಃ ಎಂಬುದಾಗಿ ಮತ್ತೊಂದು ಕಡೆ ವಿಷ್ಣುರೇವ ಅಂತ ಹೀಗೆ ಬಂದಿದೆ. ಆ ವಿಷ್ಣುರೇವ ಅಂತ ಅನ್ನೋದನ್ನ ಮತ್ತೊಂದು ಬಾರಿ ಹೇಳಿದ್ರ ಉದ್ದೇಶ ಏನು ಅಂತ ಅನ್ನೋದನ್ನ ಈ ಭಾಗದಲ್ಲಿ ನೋಡ್ತೇವೆ. ಈಗಾಗಲೇ ವಿಷ್ಣುರೇವ ವಿಜಿಜ್ಞಾಸ್ಯ ಎಂಬುದಾಗಿ ಒಂಥರ ಹೇಳಿದ್ದಾರೆ. ಇನ್ನೊಂದು ಬಾರಿ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈ ವಿಷ್ಣುರೇವ ವಿಜಿಜ್ಞಾಸ್ಯ ಅಂತೇನು ಹಿಂದೆ ಮೊದಲಿನ ವಾಕ್ಯ ಇದೆ, ಅದರಿಂದ ವಿಷ್ಣುರೇವ ಅಂತ ಅನ್ನೋದನ್ನು ನಾವು ಅಧ್ಯಾಹಾರದ ಮೂಲಕ ಅನುವೃತ್ತಿಯ ಮೂಲಕ ಪಡ್ಕೋಬಹುದಿತ್ತು. ಅನುವೃತ್ತಿ ಅಂದ್ರೆ ಹಿಂದೆ ಹೇಳಿದ್ದನ್ನ ಅನುಸರಿಸಿ ವೃತ್ತಿ ಮುಂದೆನೂ ಕೂಡ ಶಬ್ದವನ್ನ ಬಳಸಿಕೊಳ್ಳೋದು. ಅದಕ್ಕೆ ಅನುವೃತ್ತಿಯ ಮೂಲಕ ಅದು ನಮಗೆ ಸಿಗಬಹುದಿತ್ತು. ಆದರೂ ಕೂಡ ಅಲ್ಲಿ ಹೇಳಿದ್ದನ್ನ ಬಳಸ್ಕೊಳ್ಳೋದಕ್ಕಿಂತ ಮತ್ತೊಂದು ಬಾರಿ ಹೇಳೋದು ಹೆಚ್ಚು ಸ್ಪಷ್ಟ ಆಗ್ತದೆ ಅಂತ ಅನಿಸಿತ್ತು ಆಚಾರ್ಯರಿಗೆ. ಯಾಕೆಂದ್ರೆ ಅಲ್ಲಿ ಏನು ಏವಕಾರ ಬಂದಿದೆಯಲ್ಲ, ಅಲ್ಲಿ ಆ ಏವಕಾರವನ್ನ ಸಮನ್ವಯಾತ್ ಅಂತಿದೆಯಲ್ಲ, ಅಲ್ಲಿ ಸಮ್ ಎನ್ನುವುದ್ರ ಜೊತೆಗೆ ನಾವು ಉಪಯೋಗ ಮಾಡಿಕೊಂಡು ಆಗಿಬಿಟ್ಟಿದೆ ಈಗಾಗಲೇ. ತತ್ರ ಏವಕಾರಸ್ಯ ಪೂರ್ವಂ ಹಿಂದೆ ಮುಖ್ಯವೃತ್ಯ ಏವ, ಮುಖ್ಯವೃತ್ತಿಯಿಂದಲೇ ಪರಮಾತ್ಮ ಪ್ರತಿಪಾದ್ಯ ಹೊರತು ಲಕ್ಷಣಾದಿಂದ ಪ್ರತಿಪಾದ್ಯ ಅಲ್ಲ ಅಂತ ಹೀಗೆ ಒಂದು ಅರ್ಥ ನಮಗೆ ಸಿಗಬೇಕಾಗಿತ್ತು. ಅದಕ್ಕೆ ಸಮನ್ವಯ ಎಂಬಲ್ಲಿ ಸಮ್ ಎಂಬುದೇ ಏನಿದೆಯಲ್ಲ, ಆ ಸಮ್ ಎಂಬ ಪದದ ಜೊತೆಗೆ ಏವಕಾರವನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಸಮ್ ಏವ ಅಂದ್ರೆ ಮುಖ್ಯವೃತ್ಯ ಏವ ನತು ಲಕ್ಷಣಾವೃತ್ಯ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೀಗೆ ನಾವು ಅಲ್ಲಿ ಪ್ರತಿಪಾದನೆ ಮಾಡ್ಕೊಂಡಿದ್ದೀವಿ. ಆದ್ರಿಂದ ಅಲ್ಲಿ ಏವಕಾರವನ್ನ ಸಮ್ ಎಂಬುದ್ರ ಜೊತೆಗೆ ಸೇರಿಸ್ಕೊಂಡಿದ್ರಿಂದ ಅದಕ್ಕೆ ವಿಚ್ಛೇದ ಆಗಿದೆ. ಅದನ್ನ ಹಿಂದೆನೆ ಅಲ್ಲಿ ಅದರ ಅರ್ಥ ಅದರ ಪ್ರಯೋಜನ ಎರಡು ಕೂಡ ಮುಗಿದು ಹೋಗಿದೆ. ಆದ್ರಿಂದ ಅಲ್ಲಿ ಬಂದಿರುವಂತಹ ಏವಕಾರವನ್ನ ಮತ್ತೆ ಮುಂದೆ ಅನುವೃತ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗೋದೇ ಇಲ್ಲ ಅಂತ ಏನಿಲ್ಲ, ಅದನ್ನೇ ಅನುವೃತ್ತಿ ಮಾಡಿಕೊಂಡ್ರೆ ಅದು ತಪ್ಪೇನಲ್ಲ. ಒಂದೇ ಶಬ್ದವನ್ನ ಅನೇಕ ಬಾರಿ ಪ್ರಯೋಗ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರದಲ್ಲಿ ಸಮ್ಮತಿ ಇದ್ದೇ ಇದೆ. ಸಕೃತ್ ಉಚ್ಚರಿತಂ ಅನೇಕೋಪಕಾರಕಂ ತಂತ್ರಂ ಅಂತ ಈ ಅಣುಭಾಷ್ಯದ ಆರಂಭದಲ್ಲೇ ಒಂದು ಕಡೆ ಬಂದಿತ್ತು. ಆದ್ರಿಂದ ಅಲ್ಲಿ ಏವ ಅಂತ ಬಂದದ್ದನ್ನ ಒಂದು ಬಾರಿ ಈ ಸಮನ್ವಯ, ಇದು ಪರಮಾತ್ಮ ಲಕ್ಷಣಾವೃತ್ತಿಯಿಂದ ಪ್ರತಿಪಾದ್ಯನಲ್ಲ ಮುಖ್ಯ ವೃತ್ತಿಯಿಂದಲೇ ಪ್ರತಿಪಾದ್ಯ ಅನ್ನುವಂತಹ ಅರ್ಥವನ್ನು ಹೇಳಿಬಿಡಬಹುದಿತ್ತು. ಆದ್ರೆ ಮತ್ತೂ ಒಂದು ಬಾರಿ ಸ್ಪಷ್ಟತೆಗಾಗಿ ಈ ತರ ಹೇಳಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಅಲ್ಲಿದ್ದನ್ನು ಮತ್ತೊಂದು ಬಾರಿ ತಗೊಂಡಿದ್ರೆ ಅದು ತಪ್ಪೇನೂ ಆಗ್ತಿರ್ಲಿಲ್ಲ. ಆದರೂ ಸ್ಪಷ್ಟತೆಗಾಗಿ ಆ 3ನೇ ಶ್ಲೋಕದಲ್ಲಿ ಪಾದಾಂತ್ಯದಲ್ಲಿ, ಅರ್ಥಾತ್ ಬ್ರಹ್ಮಸೂತ್ರಗಳ 1ನೇ ಅಧ್ಯಾಯದ 1ನೇ ಪಾದದ ಅರ್ಥವನ್ನು ವಿವರಿಸುವಂತಹ ಅಣುಭಾಷ್ಯದ ಆ ಕೊನೆಯ ಶ್ಲೋಕ ಅಂದ್ರೆ ಆ ಪಾದದ ಕೊನೆಯನ್ನು ತೋರಿಸುವಂತಹ 3ನೇ ಶ್ಲೋಕ, ಅಲ್ಲಿ ಮತ್ತೊಮ್ಮೆ ವಿಷ್ಣು ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ವಿಷ್ಣುಪದೇನ ಅನ್ವಯ ವಿಚ್ಛೇದಾತ್. ಈ ಹಿಂದಿನ ವಿಷ್ಣುರೇವ ಎಂಬಲ್ಲಿ ಬರುವಂತಹ ಏವಕಾರ ಅನ್ನೋದು ಸಮನ್ವಯ ಎಂಬಲ್ಲಿನ ಸಮ್ ಎಂಬುದ್ರ ಜೊತೆಗೆ ಅನ್ವಯವನ್ನು ಪಡ್ಕೊಂಡಿದ್ರಿಂದ ಮುಂದೆ ಹೇಳಬೇಕಾದಂತಹ ವಿಷ್ಣು ಎಂಬಲ್ಲಿನ ಶಬ್ದ ಏನಿದೆ ಅದರ ಜೊತೆಗೆ ಅದಕ್ಕೆ ಅನ್ವಯ ವಿಚ್ಛಿನ್ನವಾಯಿತು. ಆದ್ದರಿಂದ ಮತ್ತೊಂದು ಬಾರಿ ವಿಷ್ಣುರೇವ ಸರ್ವಕರ್ತ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ. ಉಚ್ಯತೆ ವಿಷ್ಣುರೇವ ಏಕಃ, ಎಲ್ಲಾ ಗುಣಗಳಿಂದಲೂ ಎಲ್ಲಾ ಪದಗಳಿಂದಲೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ ಅಂತ 3ನೇ ಶ್ಲೋಕದಲ್ಲಿ ಮತ್ತೊಂದು ಬಾರಿ ಏವಕಾರದಿಂದ ಹೇಳಿದ್ದಾರೆ. ಈ ಮುಂದೆ ತತ್ವ ಸಮನ್ವಯ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ಒಂದಿಷ್ಟು ವಿಚಾರ ಹೇಳ್ತಾ ಇದ್ದಾರೆ. ತತ್ವ ಸಮನ್ವಯಾದಿತ್ಯತಃ
ತತು ಇತ್ಯಸ್ಯ ಆ ಅಧ್ಯಾಯ ಪರಿಸಮಾಪ್ತಿ ಪ್ರತಿನಯಂ ಪ್ರಾಯೇಣ ಅನುವೃತ್ತಿ ಸೂಚನಾರ್ಥತ್ವಾತ್. ತತ್ತು ಸಮನ್ವಯಾತ್ ಎಂಬಲ್ಲಿ ತತ್ ತು ಅಂತೇನಿದೆಯಲ್ಲ ಅದನ್ನ ಮೊದಲನೇ ಅಧ್ಯಾಯದ ಕೊನೆಯವರೆಗೆ ಎಲ್ಲಾ ಅಧಿಕರಣದಲ್ಲಿಯೂ ಕೂಡ ಅನುವೃತ್ತಿ ಮಾಡಿಕೊಳ್ಬೇಕು ಅಂತ ಸೂಚನೆ ಮಾಡಲಿಕ್ಕಾಗಿ ಈ ತರ ವರ್ಣನೆ ಮಾಡಿದ್ದಾರೆ. ತತ್ತು ಸಮನ್ವಯಾದಿತ್ಯತಃ ತತ್ತು ತು ಇತ್ಯಸ್ಯ ತತ್ತು ಎಂಬ ಈ ಸಂಗತಿಯನ್ನ ಅಲ್ಲಿ ಆಧ್ಯಾಯ ಪರಿಸಮಾಪ್ತಿ ಅಂತಿದೆ. ಸಮನ್ವಯಸ್ಯ ನಾವು ಪದಚ್ಛೇದ ಮಾಡುವಾಗ ಇತ್ಯಸ್ಯ ಅಧ್ಯಾಯ ಪರಿಸಮಾಪ್ತಿ ಅಂತ ನಾವು ಮಾಡಿಕೊಂಡ್ರೂ ಕೂಡ ಇತ್ಯಸ್ಯ ಪ್ಲಸ್ ಅಧ್ಯಾಯ ಪರಿಸಮಾಪ್ತಿಯ ಸವರ್ಣ ದೀರ್ಘ ಸಂಧಿ ತತ್ವಿತ್ಯಸ್ಯಾಧ್ಯಾಯ ಪರಿಸಮಾಪ್ತಿ ಅಂತ ಸವರ್ಣ ದೀರ್ಘ ಸಂಧಿ ಆಗೇ ಆಗ್ತದೆ. ಆದ್ರೆ ಅದು ಅಧ್ಯಾಯ ಪರಿಸಮಾಪ್ತಿ ಅಂತಲ್ಲ, ಆಧ್ಯಾಯ ಪರಿಸಮಾಪ್ತಿ. ಆ ಅಧ್ಯಾಯ ಪರಿಸಮಾಪ್ತಿ ಆಧ್ಯಾಯ ಪರಿಸಮಾಪ್ತಿ ಅಂತ ಅದರ ಅವ್ಯಯಭಾವ ಸಮಾಸ. ಈಗ ನಾವು ಆಬಾಲ ವೃದ್ಧ ಅಂತ ನೋಡಿರ್ತೀವಲ್ಲ, ಆ ಥರ ಆ ಬಾಲ ವೃದ್ಧಿ ಎಂಬಲ್ಲಿ ಬಾಲ ಅಂತ ವ್ಯಂಜನದಿಂದ ಪ್ರಾರಂಭಗೊಳ್ಳುವಂತ ಶಬ್ದ ಇದೆ, ಅದಕ್ಕೆ ಆ ಅಂತ ಸೇರಿಸಿದ್ದೀವಿ. ಬಾಲರಿಂದ ಆರಂಭ ಮಾಡಿಕೊಂಡು ವೃದ್ಧರವರೆಗೆ ಅಂತ ಅದಕ್ಕೆ ಅರ್ಥ. ಇಲ್ಲಿ ಆ ಅಧ್ಯಾಯ ಪರಿಸಮಾಪ್ತಿ ಅಂತ ಹೇಳುವಾಗ ಅಧ್ಯಾಯ ಎಂಬಲ್ಲಿ ಸ್ವರಾಕ್ಷರವೇ ಇದೆ ಆರಂಭದಲ್ಲಿ. ಅದಕ್ಕೆ ಆ ವ್ಯಾಪ್ತಿಯನ್ನು ತೋರಿಸುವಂತಹ, ಅದೆಲ್ಲವನ್ನೂ ಕವರ್ ಮಾಡಬೇಕು, ರೇಂಜ್ ಅನ್ನೋದನ್ನು ತೋರಿಸುವಂತಹ ಆಂಗ್ ಅಂತ ಅನ್ನೋದನ್ನು ಸೇರಿಸಿದಾಗ ಅದು ಆ ಪ್ಲಸ್ ಅಧ್ಯಾಯ ಆಧ್ಯಾಯ ಅಂತ ಆಗಿಬಿಟ್ಟಿದೆ. ಆದ್ರಿಂದ ತತ್ವಿತ್ಯಸ್ಯ ಆಧ್ಯಾಯ ಪರಿಸಮಾಪ್ತಿ ಅಂತ ಹೀಗೆ ಓದ್ಬೇಕು. ಅದನ್ನು ಸವರ್ಣ ದೀರ್ಘ ಸಂಧಿ ಆಗುವುದು ಎರಡೂ ಕಡೆ ಒಂದೇ ಥರನೇ. ನಾವು ಒಂದು ವೇಳೆ ತಪ್ಪಾಗಿಯೇ ಅಧ್ಯಾಯ ಪರಿಸಮಾಪ್ತಿ ಅಂತ ಪದಚ್ಛೇದ ಮಾಡಿದ್ರು ಸವರ್ಣ ದೀರ್ಘ ಸಂಧಿ ಆದ್ಮೇಲೆ ಅದು ಸರಿಯಾಗ್ತದೆ. ಆದರೆ ಪದಚ್ಛೇದ ಮಾಡುವಾಗಲೂ ಕೂಡ ಸರಿಯಾಗಿ ಮಾಡಬೇಕು. ಆಧ್ಯಾಯ ಪರಿಸಮಾಪ್ತಿ ಅಂತ ಅದನ್ನ ಇಟ್ಕೋಬೇಕು. ಪ್ರತಿ ನಯಂ, ನಯ ಅಂದ್ರೆ ನ್ಯಾಯ ಯುಕ್ತಿ ಅಂತ ಅರ್ಥ. ಪ್ರತಿ ನಯ ಅಂತಂದ್ರೆ ಪ್ರತಿಯೊಂದು ಅಧಿಕರಣದಲ್ಲಿಯೂ ಕೂಡ ಅಂತ ಅರ್ಥ. ಪ್ರತಿಯೊಂದು ಅಧಿಕರಣದಲ್ಲೂ ಒಂದೊಂದು ಯುಕ್ತಿ ಇರ್ತದೆ. ಆ ಯುಕ್ತಿಯ ಮೂಲಕ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಒಂದೊಂದು ಅಧಿಕರಣದಲ್ಲಿಯೂ ಸಮಾನವಾದಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಿರ್ತಾರೆ. ಅದಕ್ಕೆಲ್ಲದಕ್ಕೂ ಕೂಡ ಹೊಂದುವಂಥ ಫಾರ್ಮುಲಾ ಒಂದೇ ಇರ್ತದೆ. ಅದಕ್ಕಾಗಿ ಪ್ರತಿ ನಯಂ ಅಂದ್ರೆ ಪ್ರತಿಯೊಂದು ಅಧಿಕರಣದಲ್ಲಿಯೂ ಕೂಡ ಪ್ರಾಯೇಣ ಅನುವೃತ್ತಿ ಇತಿ ಸೂಚನಾರ್ಥಂ. ಪ್ರಾಯ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಉಪಯೋಗ ಇದ್ದೇ ಇದೆ, ಪ್ರತಿಯೊಂದು ಅಧಿಕರಣದಲ್ಲಿಯೂ ಇತಿ ಸೂಚನಾರ್ಥಂ. ಹೀಗೆ ಸೂಚನೆ ಮಾಡಲಿಕ್ಕೋಸ್ಕರ ಅದನ್ನು ಹೇಳಿದ್ದಾರೆ. ಪಂಚಾಧಿಕರಣ್ಯ ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ್ಚ ವಿಷ್ಣುರೇವ ಇತಿ ಪುನರುಕ್ತಿ. ತತ್ ತು ಎಂಬಲ್ಲಿ ಅದನ್ನ ಪ್ರತಿಯೊಂದು ಅಧಿಕರಣಕ್ಕೂ ಕೂಡ ಅನ್ವಯ ಮಾಡ್ಕೋಬೇಕು ಅಂತ ನಾವು ಹೇಳಿದ್ವಲ್ಲ. ತತ್ ತು ಅನ್ನೋದಕ್ಕೆ ಅರ್ಥ ಏನು ಅನ್ನೋದನ್ನ ಈಗ ನೋಡಬೇಕು. ತತ್ ತು ಅಂದ್ರೆ ಒಂದು ವ್ಯಾಖ್ಯಾನದಲ್ಲಿ ಆ ಬ್ರಹ್ಮವೇ. ತತ್ ತು, ತತ್ ಅಂದ್ರೆ ಬ್ರಹ್ಮ, ತು ಅಂದ್ರೆ ಏವಕಾರ. ತತ್ ತು ಆ ಬ್ರಹ್ಮವೇ. ಸಮನ್ವಯಾತ್ ಅಂದ್ರೆ ಉಪಕ್ರಮ ಉಪಸಂಹಾರಾದಿಗಳಿಂದ ಕೂಡಿದ ಶಾಸ್ತ್ರದಿಂದ ಪ್ರತಿಪಾದ್ಯ ಅಂತ ಹೀಗೊಂದು ಅರ್ಥ ಇದೆ. ಹೀಗೆ ತತ್ ಎಂಬ ಶಬ್ದಕ್ಕೆ ಬ್ರಹ್ಮ ಅಂತಲೇ ಅರ್ಥ ಮಾಡಿ, ತು ಎಂಬ ಶಬ್ದಕ್ಕೆ ಏವಕಾರವನ್ನು ಅರ್ಥ ಮಾಡಿಕೊಂಡು ತತ್ವ ಏವ ಬ್ರಹ್ಮನೇ ಒಂದು ಅರ್ಥ ಮಾಡಬಹುದು. ಅದಲ್ಲದೆ ಇನ್ನು ಅದೇ ಥರದ ಇನ್ನೊಂದು ಅರ್ಥ, ತತ್ತು ಆ ಬ್ರಹ್ಮನಿಗೆ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ ಎಂಬುದು. ಹೀಗೆ ತತ್ ಅಂದರೆ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ, ಬ್ರಹ್ಮನಿಗೆ ವಿಷ್ಣುವಿಗೆ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ. ತು ಏವಕಾರ, ತು ಎಂಬುದಕ್ಕೆ ಏವಕಾರ ಅಂತ ಅರ್ಥ, ಅದಂತೂ ಇದ್ದೇ ಇದೆ. ಹೀಗೆ ತತ್ವ ಅಂತ ಒಂದು ಬ್ರಹ್ಮ ಅಂತ ಅರ್ಥ, ವಿಷ್ಣು ಅಂತ ಅರ್ಥ, ಅಥವಾ ಆ ಬ್ರಹ್ಮನಿಗೆ ನಾವು ಹೇಳಿಕ್ಕೆ ಹೊರಟಿರುವಂತಹ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ, ಅದು ಸಮನ್ವಯಾತ್. ಯಾಕೆಂದ್ರೆ ಉಪಕ್ರಮ ಉಪಸಂಹಾರಾದಿಗಳ ಕಾರಣದಿಂದಾಗಿ ಅಂತ. ಹೀಗೆ ತತ್ ಅಂತ ಅನ್ನೋದನ್ನ ಹೀಗೆ ಎರಡು ರೀತಿಯಾಗಿ ಅರ್ಥೈಸಬಹುದು ಅಂತ ನನ್ನ ಆಲೋಚನೆ. ಒಂದು ಬ್ರಹ್ಮ, ಮತ್ತೊಂದು ಬ್ರಹ್ಮನಿಗೆ ಸರ್ವಶಾಸ್ತ್ರ ಪ್ರತಿಪಾದ್ಯತ್ವ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಯನದಲ್ಲಿ ಅದನ್ನು ಸ್ಪಷ್ಟವಾಗಿ ನೋಡೋಣ. ಪಂಚಾಧಿಕರಣ್ಯ ಅಧ್ಯಾಯ ಪಾದ ಬಹಿರ್ಭಾವದ್ಯೋತನಾರ್ಥತ್ವಾಚ್ಚ ವಿಷ್ಣುರೇವ ಇತಿ ಪುನರುಕ್ತಿ. ಅಲ್ಲಿ ವಿಷ್ಣುರೇವ ಸರ್ವಕರ್ತ ಆಗಮೋದಿತ ಅಂತೇನು ಮೂರನೇ ಶ್ಲೋಕದಲ್ಲಿ ಆಚಾರ್ಯರು ಎರಡನೇ ಬಾರಿ ವಿಷ್ಣುರೇವ ಅಂತ ಹೇಳಿದಾರಲ್ಲ, ಆ ಎರಡನೇ ಬಾರಿ ವಿಷ್ಣುರೇವ ಅಂತ ಹೇಳುವುದಕ್ಕೆ ಏನು ಉದ್ದೇಶ ಅಂತ ಅನ್ನೋದನ್ನು ಈಗ ಒಂದು ರೀತಿ ವಿವರಿಸಿದ್ದಾರೆ.
ಇನ್ನೊಂದು ರೀತಿ ಇಲ್ಲಿ ವಿವರಿಸಲಿಕ್ಕೆ ಹೊರಟಿದ್ದಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಮೊದಲನೇ 5 ಅಧಿಕರಣಗಳು ಇವು ಅಧ್ಯಾಯ ಮತ್ತು ಪಾದದಿಂದ ಬಹಿರ್ಭೂತವಾದದ್ದು ಅಂತ ತೋರಿಸಲಿಕ್ಕಾಗಿ ಮೊದಲನೇ ಅಧಿಕರಣದ ಸಾರವಾಕ್ಯದಲ್ಲಿ ವಿಷ್ಣುರೇವ ಅಂತೇನು ಅಲ್ಲಿ ಬಂದಿದೆ ಅದನ್ನು ಅನುವೃತ್ತಿ ಮಾಡ್ಕೊಳ್ಳದೇನೆ ವಿಷ್ಣುರೇವ ಅಂತ ಮತ್ತೊಂದು ಕಡೆ ಹೇಳಿದ್ದಾರೆ. ಪಂಚಾಧಿಕರಣಿ ಅಂದ್ರೆ ಈ ಜಿಜ್ಞಾಸಾಧಿಕರಣ ಮತ್ತೆ ಶಾಸ್ತ್ರಯೋನಿತ್ವಾಧಿಕರಣ ಇತ್ಯಾದಿ ಮೊದಲು ಬಂದಿರುವಂತಹ ಕೆಲವು ಅಧಿಕರಣಗಳು. ಪಂಚಾಧಿಕರಣಿ ಅಂದ್ರೆ ಯಾವುದು ಅಂತ ಈಗ ನೋಡೋಣ. ನಾನು ಈಗಾಗಲೇ ಹೇಳಿದೆ, ಅಧಿಕರಣ ಅಂದ್ರೆ ಒಂದು ಅಥವಾ ಕೆಲವು ಸೂತ್ರಗಳ ಅರ್ಥಗಳನ್ನು ಒಳಗೊಂಡಂತಹ ಒಂದು ವಿಭಾಗ, ಒಂದೊಂದು ಪಾದದಲ್ಲೇ ಮತ್ತೊಂದು ವಿಭಾಗ. ಆ ಒಂದೊಂದು ಅಧಿಕರಣದಲ್ಲಿ ಒಂದು ಸಮಾನವಾದಂತಹ ವಿಷಯವನ್ನ ಪ್ರತಿಪಾದಿಸ್ತಾರೆ. ಈಗ ಮೊದಲಿನ 5 ಅಧಿಕರಣಗಳು ಅಂದ್ರೆ ಜಿಜ್ಞಾಸಾಧಿಕರಣ, ಓಮಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರಕ್ಕೆ ಸಂಬಂಧಪಟ್ಟದ್ದು, ಪರಮಾತ್ಮ ಜಿಜ್ಞಾಸ್ಯನಾಗಿದ್ದಾನೆ ಅನ್ನೋದನ್ನು ಪ್ರತಿಪಾದನೆ ಮಾಡುವಂತಹ ಅಧಿಕರಣ. ಮುಂದೆ ಜನ್ಮಾಧಿಕರಣ, ಅವನು ಜಗತ್ತಿನ ಸೃಷ್ಟಿಯಾದಿಗಳಿಗೆ ಅವನೇ ಕಾರಣ, ಜನ್ಮಾದ್ಯಸೇತಃ ಅನ್ನೋ ಸೂತ್ರದಿಂದ ಹೊರಟಿರುವಂತಹ ಜನ್ಮಾಧಿಕರಣ. ಮುಂದೆ ಶಾಸ್ತ್ರಯೋನಿತ್ವಾಧಿಕರಣ, ಶಾಸ್ತ್ರಯೋನಿತ್ವಾತ್ ಎಂಬ ಸೂತ್ರದಿಂದ ಸೂಚಿತವಾಗಿರುವಂತಹ ಅಧಿಕರಣ, ಪರಮಾತ್ಮನೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಹೇಳುವಂತಹ ಅಧಿಕರಣ. ಅದರ ಮುಂದೆ ತತ್ವ ಸಮನ್ವಯಾತ್ ಎಂಬ ಸೂತ್ರದಿಂದ ಹೊರಟಿರುವಂತಹ ಸಮನ್ವಯಾಧಿಕರಣ, ಉಪಕ್ರಮ ಉಪಸಂಹಾರಾದಿಗಳಿಂದ ಪರಮಾತ್ಮನೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಸಿದ್ಧ ಆಗ್ತದೆ ಅಂತ ಹೇಳುವ ಅಧಿಕರಣ. ಅದಾದ್ಮೇಲೆ ಕೊನೆಯ ಅಧಿಕರಣ ಈಕ್ಷತ್ಯಧಿಕರಣ, ಪರಮಾತ್ಮ ಜ್ಞಾನಕ್ಕೆ ವಿಷಯನಾಗಿದ್ದಾನೆ ಅನ್ನೋದನ್ನ ಸೂಚನೆ ಮಾಡುವಂತಹ ಅಧಿಕರಣ. ಅದು ಈಕ್ಷತೆ ನಾಶಬ್ದಂ ಅಂತ. ಹೀಗೆ ಒಟ್ಟು ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ ಮತ್ತು ಈಕ್ಷತ್ಯಾಧಿಕರಣ ಅಂತ 5 ಅಧಿಕರಣಗಳು. ಪಂಚಾಧಿಕರಣ್ಯಾಹ ಈ 5 ಇದು ಷಷ್ಠಿ ವಿಭಕ್ತಿ ಏಕವಚನ. ಪಂಚಾಧಿಕರಣಿ ಅಂತನ್ನೋದು ಪಂಚಾನಾಂ ಅಧಿಕರಣಾನಾಂ ಸಮಾಹಾರ ಅಂತ, ಹೀಗಾಗಿ ಅದು ಸ್ತ್ರೀಲಿಂಗವನ್ನು ಹೊಂದಿ ಪಂಚಾಧಿಕರಣಿ ಅಂತ ಆಗಿದೆ. ಷಷ್ಠಿ ವಿಭಕ್ತಿ ಏಕವಚನ. ಅದು ಅಧ್ಯಾಯ ಪಾದ ಬಹಿರ್ಭಾವ ದ್ಯೋತನಾರ್ಥತ್ವಾಚ. ಈ ಅಧ್ಯಾಯದಲ್ಲಿ ಮೊದಲನೇ ಬ್ರಹ್ಮಸೂತ್ರದ ಅಧ್ಯಾಯದಲ್ಲಿ ಅಥವಾ ಈ ಮೊದಲನೇ ಪಾದದಲ್ಲಿ ಅದು ಸೇರಿಲ್ಲ ಅನ್ನೋದನ್ನ ತಿಳಿಸಬೇಕಾಗಿದೆ. ಅದಕ್ಕಾಗಿ ವಿಷ್ಣುವೇ ಎಲ್ಲದರಿಂದಲೂ ಕೂಡ ಪ್ರತಿಪಾದ್ಯ ಅಂತ ಅಲ್ಲಿ ಮೊದಲನೇ 3ನೇ ಶ್ಲೋಕದಲ್ಲಿ ಮತ್ತೊಂದು ಬಾರಿ ಹೇಳಿದ್ದಾರೆ. ಇದು ನಮಗೆ ಆಶ್ಚರ್ಯ ಅಂತ ಅನಿಸ್ತದೆ. ಈ 5 ಅಧಿಕರಣಗಳು ಮೊದಲನೇ ಅಧ್ಯಾಯ ಮತ್ತು ಮೊದಲನೇ ಪಾದದಲ್ಲಿ ಸೇರದೇ ಇರುವುದು ಹೇಗೆ ಅಂತ ನಮಗೆ ಇದೊಂದು ವಿಚಿತ್ರವಾಗಿ ಕಾಣಿಸ್ತದೆ. ಸೇರದೇ ಇರುವುದು ಅಂದ್ರೆ ಅದರ ಅರ್ಥ ಹೀಗೆ, ಇಲ್ಲಿ ಮುಂದೆ ಆನಂದಮಯ ಆಮೇಲೆ ಆಕಾಶ ಇತ್ಯಾದಿ ಅನೇಕ ಶಬ್ದಗಳಿಂದ ಭಗವಂತ ಹೇಗೆ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಮುಂದಿನ ಅಧಿಕರಣಗಳೆಲ್ಲ ಅವೇ ಅಧಿಕರಣಗಳು. ಆನಂದಮಯ ಅಧಿಕರಣ, ಪ್ರಾಣಾಧಿಕರಣ ಮತ್ತೆ ಹೀಗೆ ಅನೇಕ ಅಧಿಕರಣಗಳೆಲ್ಲ ಇವೆ. ಗಾಯತ್ರಿ ಅಧಿಕರಣ ಅಂತೆಲ್ಲ ಅಧಿಕರಣಗಳಿವೆ. ಆ ಎಲ್ಲ ಅಧಿಕರಣಗಳು ಪರಮಾತ್ಮ ಹೇಗೆ ಬೇರೆ ಬೇರೆ ಶಬ್ದಗಳಿಂದ ವಾಚ್ಯ ಅಂತ ಅನ್ನೋದನ್ನು ತಿಳಿಸ್ತವೆ. ಹೀಗೆ ಈ ಮೊದಲನೇ ಅಧ್ಯಾಯ ಮತ್ತು ಮೊದಲನೇ ಪಾದದ ಉದ್ದೇಶ ಪರಮಾತ್ಮನಿಗೆ ಸರ್ವಶಬ್ದ ವಾಚ್ಯತ್ವವನ್ನು ತಿಳಿಸೋದು. ಈ ನಾವು ನೋಡಿದಂತಹ ಈ 5 ಅಧಿಕರಣಗಳಿವೆ ಅಲ್ಲ, ಈ ಅಧಿಕರಣಗಳಲ್ಲಿ ನಿರ್ದಿಷ್ಟವಾಗಿ ಯಾವುದೇ ಶಬ್ದದಿಂದ ವಾಚ್ಯತ್ವವನ್ನು ಪರಮಾತ್ಮನಿಗೆ ಹೇಳಲಿಲ್ಲ. ಪರಮಾತ್ಮನಿಗೆ ನಿರ್ದಿಷ್ಟ ಶಬ್ದದಿಂದ ವಾಚ್ಯತ್ವ ಬರುವುದು ಅನ್ನೋದನ್ನು ಹೇಗೆ ಹೇಳುವುದು, ಅದು 6ನೇ ಅಧಿಕರಣದಿಂದ, ಆನಂದಮಯ ಅಧಿಕರಣ ಇತ್ಯಾದಿಗಳಿಂದ ಮುಂದೆ ಅದಿರೋದು. ಅದಕ್ಕಾಗಿ ಬಹಿರ್ಭೂತ ಅಂತ ಹೇಳಿದ್ದಾರೆ. ಹೀಗಂತ ಅದನ್ನ ತಿಳ್ಕೊಳ್ಬೇಕು. ಅಲ್ಲಿ ನೋಡಿ, ಮೊದಲನೇ 5 ಅಧಿಕರಣಗಳು ಅಧ್ಯಾಯ ಮತ್ತು ಪಾದದಿಂದ ಬಹಿರ್ಭೂತವಾದದ್ದು ಅಂತಿದೆಯಲ್ಲ, ಈ ಅಧ್ಯಾಯ ಮತ್ತು ಪಾದದಿಂದ ಬಹಿರ್ಭೂತವಾದದ್ದು ಅಂತ ಹೀಗೆ ಹೇಳಿದಾಗ ಈ 5 ಅಧಿಕರಣಗಳು ಈ ಅಧ್ಯಾಯದಲ್ಲೇ ಇಲ್ಲವೇನೋ ಅಂತ ಅನಿಸ್ತದೆ ನಮಗೆ. ಆ ಥರದ ಒಂದು ಆಲೋಚನೆ ಬರೋ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ಅನುವಾದದಲ್ಲಿ ತಿದ್ದುಪಡಿ ಇದ್ರೆ ಚೆನ್ನಾಗಿರ್ತದೆ ಅಂತ ನನಗನ್ಸೋದು. ಮೊದಲನೆಯ 5 ಅಧಿಕರಣಗಳು ಅಧ್ಯಾಯ ಮತ್ತು ಪಾದ ಬಹಿರ್ಭೂತ ಅಂತಿದೆಯಲ್ಲ, ಅದು ಕನ್ನಡದ ಅನುವಾದ. ವಸ್ತುತಃ ಸಂಸ್ಕೃತದಲ್ಲಿ ಅಧ್ಯಾಯ ಪಾದ ಬಹಿರ್ಭೂತತ್ವ ಅಂತ ಅನ್ನೋದಕ್ಕೆ ಅಧ್ಯಾಯ ಮತ್ತು ಪಾದ ಅಂತ ಏನಾಗಬೇಕಾಗಿಲ್ಲ, ಅಧ್ಯಾಯದ ಪಾದ. ಷಷ್ಠಿ ವಿಭಕ್ತಿ ಏಕವಚನ ಷಷ್ಠಿ ಸಮಾಸ ಅಲ್ಲಿ ಮಾಡಿದ್ರೆ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಿಂದ ಅದು ಬಹಿರ್ಭೂತ. ಮೊದಲನೇ ಪಾದದಲ್ಲಿ ಏನು ವಿಷಯಗಳನ್ನು ಹೇಳಿದ್ದಾರೆ ಅದರಿಂದ ಬಹಿರ್ಭೂತ
ಅಂತ ಅರ್ಥ ಮಾಡಿಕೊಂಡ್ರೆ ಯೋಗ್ಯ ಅಂತ ಅನಿಸ್ತದೆ. ಅಧ್ಯಾಯ ಮತ್ತು ಪಾದ ಅಂತ ಮಾಡಿದ್ರು ದೊಡ್ಡ ತಪ್ಪೇನಲ್ಲ. ವಿಷಯ ಇಷ್ಟೇ, ಈ 5 ಅಧಿಕರಣಗಳು ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ ಮತ್ತು ಇಚ್ಛತ್ಯಧಿಕರಣ ಅನ್ನುವುದು ನೇರವಾಗಿ ಪರಮಾತ್ಮನಿಗೆ ಯಾವುದೇ ಶಬ್ದದಿಂದ ವಾಚ್ಯತ್ವವನ್ನು ಹೇಳ್ತಾ ಇಲ್ಲ. ಅವೆಲ್ಲ ಆ ನಿರ್ದಿಷ್ಟ ಶಬ್ದದಿಂದ ವಾಚ್ಯತ್ವ ಗೊತ್ತಾಗುವುದು ಆನಂದಮಯ ಅಧಿಕರಣ ಇತ್ಯಾದಿಗಳಿಂದ ಮುಂದೆ. ಆದ್ದರಿಂದ ಆ ಮುಂದಿನ ಭಾಗಗಳಿಂದ ಈ 5 ಅಧಿಕರಣಗಳು ಪ್ರತ್ಯೇಕವಾಗಿವೆ ಅನ್ನೋದನ್ನ ತಿಳಿಸಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ಮುಂದೆ ಉಚ್ಯತೆ ವಿಷ್ಣು ರೇವೈಕಃ ಅಂತ ಪ್ರತ್ಯೇಕವಾಗಿ ಮತ್ತೊಂದು ಬಾರಿ ಯಾಕೆ ಹೇಳಿದ್ದಾರೆ, ವಿಷ್ಣುವೇ ಎಲ್ಲ ಶಬ್ದಗಳಿಂದಲೂ ವಾಚ್ಯ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಒಂದು ವ್ಯತ್ಯಾಸವನ್ನ, ಈ 5 ಅಧಿಕರಣಗಳು ಬೇರೆ, ಮುಂದಿನ 5 ಅಧಿಕರಣಗಳು ಬೇರೆ, ಇವುಗಳ ಉದ್ದೇಶ ಬೇರೆ, ಅವುಗಳ ಉದ್ದೇಶ ಬೇರೆ ಅನ್ನೋದನ್ನ ತಿಳಿಸುವುದು ಉದ್ದೇಶ ಆಗಿದೆ. ವಸ್ತುತಃ ನನ್ನ ಅಭಿಪ್ರಾಯ, ಇದನ್ನ ಯಾರು ಕೂಡ ತಪ್ಪಾಗಿ ತಿಳಿಬಾರದು, ರಾಘವೇಂದ್ರ ಸ್ವಾಮಿಗಳನ್ನು ನಾನು ನಿರಾಕರಣೆ ಮಾಡ್ತಿಲ್ಲ. ಈ 5 ಅಧಿಕರಣಗಳು ಈ ಅಧ್ಯಾಯ ಮತ್ತು ಪಾದ ಅಥವಾ ಈ ಅಧ್ಯಾಯದ ಈ ಪಾದದಿಂದ ಬಹಿರ್ಭೂತವಾಗಿದೆ ಅಂತ ತಿಳಿಸಬೇಕಾಗಿದೆ ಅಂತೇನು ಹೇಳಿದ್ರಲ್ಲ, ಇದು ನಾವು ಅವಶ್ಯವಾಗಿ ಅನುಸಂಧಾನ ಮಾಡಲೇಬೇಕಾದಂತಹ ಸಂಗತಿ ಏನಲ್ಲ. ವಿಷ್ಣುದೇವ ಅಂತನ್ನೋದು 2 ಬಾರಿ ಯಾಕೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಈ 30ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಂಭದಲ್ಲಿ ಒಂದು ಬಾರಿ ಹೇಳಿದ್ದಾರೆ. ಆದ್ರಿಂದ ಈ 2ನೇ ಸಂಗತಿ ಅತ್ಯವಶ್ಯವಾಗಿ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಸಂಗತಿ ಏನಲ್ಲ. ಅನೇಕ ಜನ ಟಿಪ್ಪಣಿಕಾರರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿರ್ತಾರೆ. ಯಾವುದಾದ್ರೂ ಒಂದು ನಮಗೆ ಅವ್ರು ಹೇಳಿರುವಂತಹ ಅನೇಕ ಅಭಿಪ್ರಾಯಗಳಲ್ಲಿ ಒಂದು ನಮಗೆ ಮನವರಿಕೆ ಆಗದೆ ಹೋದ್ರೆ ಅದು ಮೂಲ ಸೂತ್ರಗಳು, ಭಾಷ್ಯ ಮತ್ತು ಟೀಕಾ ಅವುಗಳಿಗೆ ಯಾವುದೇ ರೀತಿಯಾದಂತಹ ವಿರೋಧನೂ ಅಲ್ಲ, ಅಪಚಾರನೂ ಅಲ್ಲ. ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಸೂತ್ರಗಳನ್ನ ಮತ್ತು ಭಾಷ್ಯಗಳನ್ನ, ಟೀಕೆಗಳನ್ನ. ಟಿಪ್ಪಣಿಗಳಲ್ಲಿ ವ್ಯಾಖ್ಯಾನ ಮಾಡುವಾಗ ಅನೇಕ ರೀತಿಯಾದಂತಹ ವ್ಯತ್ಯಾಸಗಳು, ವ್ಯಾಖ್ಯಾನದ ಶೈಲಿಗಳಲ್ಲಿ ವ್ಯತ್ಯಾಸ ಕಾಣಬಹುದು. ಪ್ರತಿಯೊಂದನ್ನು ಕೂಡ ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅಗತ್ಯ ಏನಿಲ್ಲ ಅಂತ ನನ್ನ ಭಾವನೆ.